ಶ್ರೀ ಮುಗಿದು ಬರೋಷ್ಟೊಳಗೆ ಇದೆಲ್ಲ ಫುಲ್ ಸೆಟಪ್ ಆಗಿಬಿಟ್ಟಿರುತ್ತೆ ಅಂತ ಅನ್ಕೊಂಡೆ, ಬಟ್ ಏನೂ ಆಗಿರಲಿಲ್ಲ. 90 ರೂಪಾಯಿ ಅಂತಂದ್ರೆ 95 45 450 ರೂಪಾಯಿ ಆಯಿತು. ಕಳ್ಸಕ ಅಂತವ ಕಟಿಂಗ್ ಮಾಡಿಸ್ಕೊಂಡ್ ಬರೋಷ್ಟೊಳಗೆ ಇದೆಲ್ಲ ಆಲ್ರೆಡಿ ಮುಕ್ಕಾಲ್ ಬಗ್ಗೆ ಹಾಕಿಬಿಟ್ಟವ್ರೆ ಗೈಸ್. ಅಲ್ಲಿ ಸಿಕ್ಕಿದ್ರೆ ಹಂಗೆ ಒಟ್ಟಿಗೆ ಎಲ್ಲಾನು ಕಟ್ಟಿಸ್ಕೊಂಡ್ಬಂದ್ಬಿಡಿ ಅಂತಾನೆ ಹೇಳಿದ್ದೀನಿ ಗೈಸ್. ಫೈನಲಿ ಚೀಫ್ ಮಿನಿಸ್ಟರ್ ಚೇತವಣ್ಣವ್ರನ್ನ ಕಂಡಿಡಿದಿದ್ದೀನಿ. ನಮ್ಮನೆ ಕಟ್ಟಿದ ಮೇಸ್ತ್ರಿ ತೋರಿಸ್ತೀನಿ ಸುಮ್ಕಿರಿ. ಇಡೀ ಊರ್ಗೂರೇ ಕರೆಂಟ್ ಇಲ್ಲ ಅಂತಂದ್ರೆ ಇದಕ್ಕೊಂದಕ್ಕೆ ಹೆಂಗೆ ಸೆಪ್ರೇಟಾಗಿ ಬಂದ್ಬಿಡ್ತದೆ ಅಲ್ವಾ? ಎಂತ ಡಂಬ್ ನೋಡಿ. ನಾನು ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತಿನ ವ್ಲಾಗ್ನ ವಿಶೇಷತೆ ನೀವು ಆಲ್ರೆಡಿ ಎಲ್ಲರಿಗೂ ಗೊತ್ತು ಆ್ಯಂಡ್ ತಮ್ಮನೆಲ್ಲೂ ನೋಡಿರ್ತೀರಾ. ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿದ್ರಿ ದಾಟ್ ಕಾಂಕ್ರೀಟಿಂಗ್ಗೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ಅಂತ. ಸೊ ಇವಾಗ ಆಲ್ರೆಡಿ ನೋಡಿ ಕಾಂಕ್ರೀಟಿಂಗ್ ಸ್ಟಾರ್ಟ್ ಮಾಡವ್ರೆ. ಬಾಯ್ಸ್ ಎಲ್ಲ ಬಂದ್ಬಿಟ್ಟವ್ರೆ. ನಾನು ಎದೋಳಷ್ಟೊಳಗೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಗೈಸ್. ಸೊ ಬೆಳಿಗ್ಗೆ ಬಂದು ಒಂದು 8:30 ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡಿ ನಮ್ಮ ಚಲವಣ್ಣವರು ಮನೆ ಎತ್ಕೊಂಡು ಹೋಯ್ತವ್ರೆ. ಸೊ ಈ ಕಡೆ ತುದಿಯಿಂದ ಸ್ಟಾರ್ಟ್ ಮಾಡವ್ರೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗಾಗಲೇ ಇಲ್ಲಿಗೆ ಬಂದವ್ರೆ. ಇಲ್ಲಿಂದ ಈ ಕಾರ್ನರ್ಗೆ ಬರುತ್ತೆ, ಈ ಕಡೆ ಇಲ್ಲಿವರೆಗೆ ಬರುತ್ತೆ ಗೈಸ್. ನಾನು ಕೆಳಗಡೆ ಹೋಗ್ತೀನಿ, ನಾನೇ ಕೆಳಗಡೆ ಹೋಗಿ ತೋರಿಸ್ತೀನಿ. ಇಲ್ಲಿ ನೋಡಿ ಈ ಕಾರ್ನರಿಂದ ಬರುತ್ತೆ. ಸೊ ಇವಾಗ ನಮ್ಮ ಮನೇಲಿ ಅಲ್ಲಿ ಕಾಂಕ್ರೀಟಿಂಗ್ ಆಗ್ತವ್ರೆ. ನಮ್ಮ ಅದಕ್ಕೆ ತಿಂಡಿ ಮಾಡ್ತಾವ್ರೆ. ತಿಂಡಿಗೆ ಚಪಾತಿ ಟೊಮೊಟೊ ಗೊಜ್ಜು ಮಾಡವ್ರೆ. ನನಗೂ ಚಪಾತಿ ಟೊಮೊಟೊ ಗೊಜ್ಜು ಭಾರಿ ಇಷ್ಟ, ಬಟ್ ಇನ್ನೂ ತಿನ್ನೋ ಟೈಮ್ ಬಂದಿಲ್ಲ. ಸೊ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಕಾಂಕ್ರೀಟಿಂಗ್ ಹೆಂಗಾಗ್ತವ್ರಿ ಅಂತ ನೋಡೋಣ. ಏ ಚಲ್ವಾಣ, ಏ ನಮ್ಮ ಚಲ್ವಾಣ ಬೈತಾವೆ, ಕ್ಯಾಮ್ರಾ ತರಬೇಡ ನೀನು ಅಂತ. ಗೈಸ್, ಕಾಂಕ್ರೀಟ್ ಹಾಕ್ಸಕ್ಕೆ ಮೇನ್ ರೀಸನ್ನೇ ನಮ್ಮ ಕುಳ್ಳಮ್ಮ. ಏನಕ್ಕಮ್ಮ ಕಾಂಕ್ರೀಟ್ ಹಾಕಿಸ್ತಿರೋದು? ಇಷ್ಟೊಂದು ಐಟಾಗಿ ಆಗ್ತಿದ್ರೆ ಏನು ಐಟಾಗಿ ಆಗ್ತಿದ್ರಮ್ಮ? ಈಗ ಒಂದೇ ಲೆವೆಲ್ ಸ್ಲೋಪ್ ಆಗಿ ಹಿಂಗೆ ಹೋಗ್ಬೇಕು ಕಣಮ್ಮ. ಅದು ಎಲ್ಲಿ ಹೈಟ್ ಆಗಿದೆ, ಅದು ಕರೆಕ್ಟಾಗಿ ಅದಲ್ಲ ನೋಡಿ. ಇಲ್ಲೆಲ್ಲ ಇದು ಹಿಂಗೆ ಸ್ಲೋಪಾಗಿ ಬರಬೇಕು, ಅದಕ್ಕೆ ಆಗ್ತಾ ಇರೋದು. ಇಲ್ಲ ಇಲ್ಲ, ಇದು ಅಲ್ಮೇಲೆ ಫೈನಲ್ ಒಂದ್ಸರಿ ಎಳಿತಾರೆ, ಇನ್ನೊಂದ್ಸರಿ ಫೈನಲ್ ಆಗಿ ಎಳಿತಾರೆ. ಇದೆಲ್ಲ ನೀಟಾಗಿ ಲೆವೆಲ್ ಮಾಡ್ತಾರೆ. ಇದೆಲ್ಲ ಏನು ಮಾರ್ಕ್ ಐತಲ್ಲ ಯಾವ ಮಾರ್ಕು ಬರಲ್ಲ. ಏನಕ್ಕೆ ಹಾಕ್ಸ್ತಾ ಇರೋದು ಹೇಳಿ ನೀವು? ಕಾಂಕ್ರೀಟಾ ಕ್ಲೀನಾಗಿರ್ತದೆ ಎಲ್ಲ ಗೈಸ್. ಇಲ್ಲೆಲ್ಲ ಫಸ್ಟ್ ಏನು ಮಾಡ್ತಿದ್ರು ಅಂದರೆ ಅಂಗಡಿದು ಕಸ ಎಲ್ಲ ತೊಡಿತಿದ್ರ. ಕಸ ತೊಡಿಯೋದೆಲ್ಲ ಇಲ್ಲಿಗೆ ಬಂದು ಕುತ್ಕೊಂತಿತ್ತ. ಆಮೇಲೆ ತಾರ್ಸೋದು ಗೀರ್ಸೋದೆಲ್ಲ ಮಾಡ್ಬೇಕಿತ್ತ. ಇವಾಗ ಯಾವ ತಾರ್ಸೋದು ಇಲ್ಲ, ಏನಿಲ್ಲ. ಕಾಂಕ್ರೀಟ್ ಹಾಕ್ಸ್ಬಿಟ್ರೆ ಬರೀ ಕ್ಯೂರಿಂಗ್ ಮಾಡಿಬಿಟ್ರೆ ಮುಗ್ದಾಯ್ತು. ತಿಂಡಿ ಆಯ್ತಾ? ನಮ್ಮಮ್ಮ ಆಲ್ರೆಡಿ ತಿಂಡಿ ಮಾಡ್ಬಿಟ್ಟು ಬಂದೈತೆ ಗೈಸ್. ನಾವೇ ಇನ್ನೂ ತಿಂಡಿ ಮಾಡಿಲ್ಲ. ಸರ್ ನೋಡಿ ಇಲ್ಲಿ ನಮ್ಮ ಬಾಯ್ಸು ಎಲ್ಲ ಫುಲ್ ಇಲ್ಲೇನೆ. ಈಗ ಫಸ್ಟ್ ಇಲ್ಲಿವರೆಗೆ ಮಾಡೋಣ ಅಂತ ಮಾಡಿದ್ರು ಗೈಸ್. ಈಗ ಮತ್ತೆ ಇದನ್ನು ಎಕ್ಸ್ಟೆಂಡ್ ಮಾಡಿ ಅಲ್ಲಿದ್ದಲ್ವ ಅಲ್ಲಿಂದ ಹಿಂಗೆ ಬರುತ್ತೆ. ನಮ್ಮನೆ ಕಟ್ತಾರೆ ಯಾರು ಗೊತ್ತಾ? ನಮ್ಮನೆ ಕಟ್ಟಿದ ಮೇಸ್ತ್ರಿ ತೋರಿಸ್ತೀನಿ ಸುಮ್ಕಿರಿ. ಇವರೇ ಮಹಾನ್ ಭಾವರು. ನಮ್ಮ ಮನೆ ಕಟ್ಟಿದ್ದು ಇವರೇ ಗೈಸ್, ನಂಜಪ್ಪ ಅಣ್ಣವರು. ಇವ್ರು ನೋಡಿ, ಇವ್ರನ್ನ ಮಾಡ್ಕೊಡಿ ಅಂತ ಅಂದ್ರೆ ಇವ್ರು ಮಾಡ್ತಾ ಇಲ್ಲ, ಬೇರೆಯವ್ರನ್ನ ಕಳಿಸ್ಬಿಟ್ಟು ಮಾಡಿಸ್ತಾವ್ರೆ. ನೀವು ಮಾಡ್ಕೊಡ್ಬೇಕು ತಾನೇ? ಮಾಡದ ಗೈಸ್. ಹೊರಗಡೆ ಬ್ಯಾಕ್ಗ್ರೌಂಡ್ ಸೌಂಡ್ ಜಾಸ್ತಿ ಐತೆ, ಅಂದರೆ ಇದು ಮಿಕ್ಸಿಂಗ್ ಎಲ್ಲ ಐತಲ್ಲ. ಸೊ ನೋಡಿ, ಮಿಕ್ಸಿಂಗ್ ಎಲ್ಲ ಹಿಂಗೆ ಮಾಡೋದು. ಮಳ್ಳು, ಜಲ್ಲಿ, ಜಸ್ಟು ಸಿಮೆಂಟು ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ತರಿಸ್ಬಿಟ್ಟಿದ್ದೀವಿ. ಸಿಮೆಂಟ್ ಅಲ್ಲಿರೋದನ್ನು ತೆಗೆದಿಲ್ಗೆ ಹಾಕತ್ತೀವಿ. ಸೊ ಬನ್ನಿ, ಇವರೆಲ್ಲ ಹಾಕ್ಲಿ, ಆರಾಮಾಗಿ ಕೆಲಸ ಮುಗಿಸ್ಲಿ. ಇದೆಲ್ಲ ಫುಲ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟೇ ಆಗಿರೋದು ಗೈಸ್. ಈ ಕಡೆಯಿಂದ ಸ್ಟಾರ್ಟ್ ಮಾಡವ್ರೆ. ಈ ಕಡೆಯಿಂದ ಹೋಗಿ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಹಿಂಗೆ ಬರುತ್ತೆ. ಫುಲ್ ಹಿಂಗೆ ಬಂದು ಫುಲ್ ಹಾಕ್ಬಿಡುತ್ತೆ. ಇವರು ಇದ್ರು, ಇವರು ನಂಜಪ್ಪಣ್ಣವರ ಬಾಮೈದ, ಇವರು ಬಂದಿದ್ರು. ಬಾಮೈದ ತಾನೇ ನೀವು? ತಮ್ಮ. ಓಕೆ ಸಾರಿ ತಮ್ಮ. ಇಲ್ಲ ಅವ್ರ ಮನೆ ಕಟ್ಟುವಾಗೆಲ್ಲ ನೋಡಿದ್ದೀನಿ ನಾನು, ಅವ್ರೇನು ತಪ್ಪು ಮಾಡಿಲ್ಲ. ಸೊ ಬನ್ನಿ, ಇವರೆಲ್ಲ ಹಾಕಿದ್ಮೇಲೆ ಫುಲ್ ಆದ್ಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಹೋಗ್ಬಿಟ್ಟು ತಿಂಡಿ ಮಾಡೋಣ ಗೈಸ್. ನಾನು ತಿಂಡಿ ಮಾಡ್ಕೊಂಬರೋಣ ಅಂದ್ಬಿಟ್ಟು ಮನೆಗೆ ಬಂದೆ. ನಮ್ಮಮ್ಮ ಹೋಗ್ಬಿಟ್ಟು ಕಟಿಂಗ್ ಮಾಡ್ಸ್ಕೊಂಬರಲ್ಲ ಅಂತ ಬೈತಾ ಕೂತೈತೆ. ಬೇಡ, ತಿಂಡಿ ಮಾಡ್ಕೊಂಬಂದು ನಾನು ಮತ್ತೆ ಕಟಿಂಗ್ ಮಾಡ್ಸ್ಕೊಂಬಂದು ಸ್ನಾನ ಮಾಡಿದ್ರೆ ಮತ್ತೆ ಹೊಟ್ಟೆ ಸಿಗ್ತದೆ. ಅದಕ್ಕೆ ಹೇಳ್ತಿರೋದು, ಫಸ್ಟೇ ಕಟಿಂಗ್ ಮಾಡ್ಸ್ಕೊಂಬಂದ್ಬಿಡ್ತೀನಿ. ಬೇಡ ಒಟ್ಟಿಗೆ ಕಟಿಂಗ್ ಮಾಡ್ಸ್ಕೊಂಬಂದ್ಬಿಡ್ತೀನಿ ಗೈಸ್. ಇಲ್ಲಿ ನೋಡಿ ತಿಂಡಿ ಮಾಡ್ತಾವಳೆ. ಅವ್ರ ಅಮ್ಮ ಮಾಡ್ರೆ ಟೊಮೊಟೊ ಗೊಜ್ಜು ಚೆನ್ನಾಗಿಲ್ವಂತೆ. ಚೆನ್ನಾಗಿದ್ದದ ಮಗನೇ? ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಮಮ್ಮ ಮಾಡ್ರೆ ಚೆನ್ನಾಗಿಲ್ಲ. ಸೊ ಬನ್ನಿ ಗೈಸ್, ಇವಾಗ ಹೋಗ್ಬಿಟ್ಟು ಒಂಚೂರ ಕಟಿಂಗ್ ಮಾಡ್ಸ್ಕೊಬರೋದ. ನಮ್ಮ ಅಮ್ಮಿಂದ ಚೇಂಜ್ ಕೇಳೋಣ ಬನ್ನಿ. ಕಟಿಂಗ್ ಅಮ್ಮ ಕಟಿಂಗ್ ಕಾಸು ಕೊಡಮ್ಮ. ಚೇಂಜ್ ಕೊಡಮ್ಮ ಕಟಿಂಗ್ಗೆ. ನಮ್ಮಮ್ಮ ನೋಡಿ ಗೈಸ್ ಬೈತೈತಿ. ಇನ್ನೇನು ನಮ್ಮ ತಾವೇ ತಾನೇ ಕೇಳೋದು ಅಂತೆ ನಮ್ಮಮ್ಮ. ಚೇಂಜ್ ಕೊಡಮ್ಮ. ಸೊ ಬನ್ನಿ ಗೈಸ್, ಈಗ ಹೋಗ್ಬಿಟ್ಟು ಕಟಿಂಗ್ ಮಾಡ್ಸ್ಕೊಂಬಂದ್ಬಿಡೋಣ. ಮೊನ್ನೆ ಹೋಗಿದ್ದೆ, ಅವಣ್ಣ ಮೈಸೂರಿಗೆ ಹೋಗಿತ್ತು. ಸೊ ಇವತ್ತು ಮಾಡಿದ್ದೆ ಕಾಲು, ಬಂದವ್ರಂತೆ. ಸೊ ಹೋಗ್ಬಿಟ್ಟು ಟಕ್ 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 ಅಂತ ಎತ್ತಿಸ್ಕೊಂಬಂದ್ಬಿಡೋಣ.
ಗೈಸ್ ಫೈನಲಿ ಚೀಫ್ ಮಿನಿಸ್ಟರ್ ಚೇತವಣ್ಣ ಅವ್ರನ್ನ ಕಂಡಿಡ್ದಿದ್ದೀನಿ. ಅಣ್ಣ ಮೊನ್ನೆನೂ ಬಂದಿದ್ದೆ ಇರ್ಲಿಲ್ವ ಅಣ್ಣ ನೀನು? ಮೈಸೂರಿಗೆ ಹೋಗ್ಬಿಟ್ಟಿದ್ಯೆ. ನಾವು ಹೆಂಗೆ ಮಾಡ್ಸೋದು ಕಟ್ಟಿಂಗ? ನೀನು ಮೈಸೂರಿಗೆ ಹೋಗ್ಬಿಟ್ರೆ ಹಾಂ ಹೆಂಗೆ ಮಾಡ್ಸೋದು? ಗೈಸ್ ಇವಾಗ ಒಂದು ಇನ್ಸಿಡೆಂಟ್ ಆಯ್ತು. ಏನಾಯ್ತು ಗೊತ್ತಾ? ನಾನು ಚೇತವಣ್ಣಂಗೆ ಕಾಲ್ ಮಾಡ್ಬಿಟ್ಟು ಅಣ್ಣ ಇದೆಯಾ ಅಂತಂದೆ. ನೀವು ಅಣ್ಣ ಏನಂತ ಗೊತ್ತಾ? ಇದೇ ನಿಂಗೆ ಕೇಳ್ತಾ ಇದೆಯಾ ಅಂತೆ. ನಾನು ಇದೆಯಾ ಅಂತ ಕೇಳಿದ್ದು, ಅಂಗಡಿಲಿ ಇದೆಯಾ ಅಂತ, ಭೂಮಿ ಮೇಲೆ ಇದೆಯಾ ಅಂತ ನಾನು ಕೇಳಲಿಲ್ಲ. ಇವಾಗ ಇದೆಯಾ ಅಂತಂದ್ರೆ ಗೈಸ್ ನಾನು ಇದೆಯಾ ಅಂತಂದ್ರೆ ಅಣ್ಣ ನಾನೆಲ್ಲೋ ಟಿಕೆಟ್ ತಗೊಬಿಟ್ಟಿದ್ಯಾ ಅನ್ನೋ ರೇಂಜಿಗೆ ಕೇಳಿದ್ದೀನಿ ಅನ್ನೋ ರೇಂಜಿಗೆ ಹೇಳೈತೆ ಅಣ್ಣ. ಅಂದ್ರೆ ಗೈಸ್ CM-ಗಿನ ಹೆಚ್ಚಾಗ್ಬಿಟ್ಟೈತೆ. ಅಣ್ಣನ ಹುಡುಕಿ ನಾವು ಕಟಿಂಗ್ ಮಾಡ್ಸೋಷ್ಟೊಳಗೆ ನಮಗೆ ಸಾಕಾಗದೆ ಜೀವನ. ಬಣ್ಣ ಆಯ್ತು ಓಲಿ ಬೇಗ ಮಾಡುವಾ, ಅಲ್ಲಿ ಕಾಂಕ್ರೀಟ್ ಹಾಕ್ತವ್ರು ಹೋಗ್ಬೇಕು. ಕಾಂಕ್ರೀಟ್ ಹಾಕ್ತಾವ್ರೆ, ಕಾಂಕ್ರೀಟು ನೋಡಿ ಗೈಸ್. ಬರೀ ಇಂತವೇ ಅಣ್ಣಂದು. ಯಾವಾಗ್ಲೂ ಗೈಸ್ ಅಣ್ಣಿಗೆ ಮದುವೆ ಆಗಿದೆ, ಏಜ್ ಆಗಿದೆ ಅಷ್ಟೇ. ಇನ್ನ ಏನೋ ಮಗುದು ನಾಟಿನೆಸ್ ಇರುತ್ತಲ್ಲ, ಅದು ಮಾತ್ರ ಹೋಗಿಲ್ಲ. ಅಲ್ಲ ಅದಿರ್ಬೇಕು ಅಣ್ಣ. ಎಷ್ಟೇ ದೊಡ್ಡವರಾದ್ರು ಗೈಸ್ ಮಕ್ಕಳಂಗೆ ಇರ್ಬೇಕು ಅಲ್ಲಣ್ಣ ತಾನೇ? ಖಂಡಿತ ಸರ್. ಅಂದ್ರೆ ನೀನ್ ಮೈಸೂರಿಂದ ಗೈಸ್ ಮೈಸೂರಿಂದ ಬರ್ತೀನಿ 4 ಗಂಟೆ 5 ಗಂಟೆ ಅಷ್ಟೊಳಗೆ ಬರ್ತೀನಿ ಅಂತ ಅನ್ಬಿಟ್ಟು ಕಾಗೆ ಹಾರಿಸ್ತೆ. ಇಲ್ಲ ಬಂದೆ. ಎಷ್ಟೊತ್ತಿಗೆ ಬಂದೆ ನೀನು? ನಾನು ಬಂದ 6 ಗಂಟೆ ಬಂದೆ ಅಣ್ಣ. ನಾನು ಫೋನ್ ಮಾಡ್ದಾಗ್ಲಿ 2 ಗಂಟೆ 3 ಗಂಟೆಗೆ ಹೆಂಗಣ ಬಂದೆ ನೀನು? ಬರ್ತಾ ಇದ್ದೆ ನಾನು, ಕ್ಯಾರಸ್ ಹತ್ರ ಬರ್ತಾ ಇದ್ದೆ. ನೀನೇನಂದೆ ಮತ್ತೆ ಇನ್ನ ಮೈಸೂರಲ್ಲಿ ಇವನಿ ಅಂತಂದೆ. ಗೈಸ್ ನೋಡಿ ಬರೀ ಡೌಗಳು ಗೈಸ್. ಹಂಗಿದ್ದವನ್ನ ನಮ್ಮ ಚೇತೋಣ ಹಿಂಗ್ ಮಾಡ್ಬಿಟ್ಟು ಚೆನ್ನಾಗಿ ಮಾಡೋರು ನೋಡಿ ಗೈಸ್. ಸ್ಪ್ರೇಗೆ ಎಲ್ಲ ಹಾಕಾಕ್ಬಿಡ್ತೀವಿ ಸರಿ ಹೊಸ್ತಾಗಿ. ಬರೋದಾ ಬಾಯ್? ಥ್ಯಾಂಕ್ ಯು. ಬಂದರೆ ಗೈಸ್ ಮಿನಿಮಮ್ 2 ಅವರ್ ಫಿಕ್ಸು. ನಾನು ನೋಡಿ ಹತ್ತತ್ರ ಎಷ್ಟು ಗಂಟೆಗೆ ಬಂದಣ? 9:30 ಬಂದೆ. 9:30 ಬಂದೆ, 11 ಗಂಟೆಗೆ ವಾಪಸ್ ಕಳ್ಸವ್ರೆ. 1.5 ಗಂಟೆ ತಗೊಂಡಿದ್ದೆ ನಂಗೆ ಕಟಿಂಗು ಟ್ರಿಮ್ಮಿಂಗ್ ಮಾಡೋಕ್ಕೆ. ಹೀರೋ ಅಂತೆ. ಫೈನಲಿ ಕಟಿಂಗ್ ಮಾಡಿಸ್ಕೊಂಡು ಈಗ ಹೋಗ್ಬಿಟ್ಟು ಸ್ನಾನ ಮಾಡಬೇಕು. ಮಧ್ಯದಲ್ಲಿ ಅಮ್ಮ ಕಾಲ್ ಮಾಡಿತ್ತು ಗೈಸ್, ಅದೇನು ಸ್ವಲ್ಪ ನಾಳೆ ಪೂಜೆ ಇದೆಯಂತೆ. ಸೊ ಪೂಜೆಗೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ತರಬೇಕಂತೆ. ಅದಕ್ಕೆ ನಮ್ಮ ಮಾವನು ಬರ್ತಾರೆ. ನಮ್ಮ ಮಾವನ ಜೊತೆ ಹೋಗ್ಬಿಟ್ಟು ಪೂಜೆ ಸಾಮಾನೆಲ್ಲ ತಗೊಂಬರ್ಬೇಕು. ಸೊ ಸದ್ಯಕ್ಕೆ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ತಿಂಡಿ ಮಾಡೋಣ ಬನ್ನಿ. ಹೊಟ್ಟೆ ಸಿಗ್ತಾ ಇದೆ ನನಗಂತೂ. ನೋಡೋಣ ಕಾಂಕ್ರೀಟ್ ಎಷ್ಟಾಗೈತೆ ಹಂಗೇನೆ ಅಂತ. ಕಟಿಂಗ್ ಮಾಡ್ಸ್ಕೊಂಡು ಬರೋಷ್ಟೊಳಗೆ ಇದೆಲ್ಲ ಆಲ್ರೆಡಿ ಮುಕ್ಕಾಲ್ ಬಗ್ಗೆ ಹಾಕಿಬಿಟ್ಟವ್ರೆ ಗೈಸ್. ಅಲ್ಲೆಲ್ಲ ಫುಲ್ ಫಿನಿಶ್ ಆಗೋಗೈತಿ. ಇನ್ನಿಷ್ಟೇ ಬಾಕಿ ಉಳಿದಿರೋದು. ಕಡೆ ನೋಡಿ ಇಲ್ಲಿ ಚೇಂಬರ್ ಮಾಡಿದ್ವಲ್ಲ, ಸೊ ಆ ಥರ ಚೇಂಬರ್ಗೆ ಅಲ್ಲೂ ಗ್ಯಾಪ್ ಕೊಟ್ಬಿಟ್ಟವ್ರೆ ನೋಡಿ. ಚೇಂಬರ್ ಇದನ್ನು ಮುಚ್ಚಿದ್ದು, ಇದನ್ನು ತೆಗೆದುಬಿಟ್ಟವ್ರೆ. ಇದನ್ನು ಮತ್ತೆ ಅಲ್ಲಿಗೆ ಹಾಕ್ತಾರೆ ಅದು ಒಣಗಿದ್ಮೇಲೆ. ಸೊ ಈ ಸೈಡಿಂದ ಇದೆಲ್ಲ ಫುಲ್ ಆಯಿತು. ಇನ್ನೊಂದು ಸ್ವಲ್ಪ ಇದಿಷ್ಟಾಗಲ್ಲ ಮಿಕ್ಕೈತೆ ಅಷ್ಟೇ. ಇದನ್ನೇನು ಇನ್ನೊಂದು ಅರ್ಧ ಗಂಟೆಗೆಲ್ಲ ಹಾಕಿಟ್ಬಿಡ್ತಾರೆ. ನಿನ್ನೆ ಹಿಡಿಯೋದು ನಾನು. ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬರ್ತದೆ. ಇಲ್ಲಿಂದ ಹಿಂಗೆ ಬಂದ್ಬಿಟ್ಟ ಇಲ್ಲಿಗೆ ಫಿನಿಶ್ ಕೊಟ್ಬಿಟ್ರೆ ಮುಗ್ದಾಯ್ತು ಗೈಸ್. ನಾನು ಸ್ನಾನ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಕೂತಿದ್ದೆ. ನಮ್ಮಮ್ಮವರು ನಾಳೆ ಪೂಜೆಗೆ ಏನೋ ಐಟಮ್ಗಳು ಬೇಕು ಅಂತ ಅಂದ್ಬಿಟ್ಟು. ಈಗೆಲ್ಲ ಡಿಜಿಟಲ್ ಗೈಸ್. ಈಗೆಲ್ಲ ಚೀಟಿ ಬರ್ದು ಕೊಡ್ತಿದ್ರಲ್ಲ ಅವೆಲ್ಲ ಇಲ್ಲ, ಬತ್ತಾವ್ರೆ ಅಂತೇಳಿ. ನಮ್ಮ ಮಾವ ಫೋನ್ ಮಾಡ್ತೈತೆ ಅಲ್ಲೇ, ಕಳ್ಸಕ್ಕ ಬೇಕಾ ಕಳ್ಸಕ್ಕ ಅಂತವ. ಸೊ ಈಗೆಲ್ಲ ಫುಲ್ ಡಿಜಿಟಲ್ ಗೈಸ್. ಯಾರನ್ನು ಸ್ಲಿಪ್ಪೆಲ್ಲ ಬರ್ದೆಲ್ಲ ಕೊಡಲ್ಲ, ಎಲ್ಲ ವಾಟ್ಸಪ್ ಮಾಡವ್ರೆ. ಹಲೋ ನಮ್ಮ ಮಾವರು ಬಂದವ್ರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ. ಸೊ ಬನ್ನಿ ಇವಾಗ ಫುಲ್ ಕಾಂಕ್ರೀಟ್ ಹಾಕ್ಬಿಟ್ಟವ್ರು. ಹೆಂಗೆ ಇಳಿಯೇನೆ ನಾನು ಆ ಕಡೆಗೆ ಹೋಗೋಕ್ಕಾಗಲ್ಲ ಅಲ್ಲ ಗೈಸ್. ಏನು ಮಾಡೋದು? ಒಂದು ಅರ್ಧ ಗಂಟೆ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿದ್ದೆ. ನೋಡಿ ಫುಲ್ ಕಂಪ್ಲೀಟ್ ಮಾಡಿ ಬಿಸಾಕವ್ರೆ ಗೈಸ್. ನಮ್ಮ ಮಾವನ್ನೇ ತಗೊಂಡು ಸಿಟಿಗೆ ಬಂದೆ. ಸಿಟಿಗೆ ಬಂದ್ಬಿಟ್ಟು ಅದೇ ನಾಳೆ ಪೂಜೆ ಇತ್ತಲ್ಲ, ಸೊ ಹಂಗಾಗಿ ಪೂಜೆ ಸಾಮಾನು ತರಕ್ಕೆ ಅಂತ ಬಂದಿದ್ದು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಆಲ್ರೆಡಿ. ಸೊ ಇಲ್ಲೇ ಹೋದ್ರು ನಮ್ಮ ಮಾವ. ಅಲ್ಲಿ ಹಿಂದೆಗಡೆ ಒಂದು ಗಲ್ಲಿ ಐತಿ ಗೈಸ್. ಆ ಗಲ್ಲಿಲಿ ಏನೋ ಪೂಜೆ ಸಾಮಾನಿಗೆ ಏನೇನು ಬೇಕು ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಅಂಗಡಿಲಿ ಕೇಳ್ಕೊಂಬರ್ತೀನಿ ಎಲ್ಲ ಸಿಗುತ್ತಾ ಅಂತ ಹೋಗವ್ರೆ. ಅಲ್ಲಿ ಸಿಕ್ಕಿದ್ರೆ ಹಂಗೆ ಒಟ್ಟಿಗೆ ಎಲ್ಲನೂ ಕಟ್ಟಿಸ್ಕೊಂಬಂದ್ಬಿಡಿ ಅಂತಲೇ ಹೇಳಿದ್ದೀನಿ. ಸೊ ಎಲ್ಲ ಒಂದೊಂದು ಐಟಮು ಬೇರೆ ತಗೊಳ್ಳೋದ್ರ ಬದಲು ಎಲ್ಲ ಐಟಮು ಒಂದೇ ಅಂಗಡಿಲಿ ಸಿಕ್ಕಿದ್ರೆ ಸೊ ಅಲ್ಲೇ ಹೋಗ್ಬೋದಲ್ವಾ. ನೀವು ಹಂಗೆಲ್ಲ ಗೈಸ್ ಮಾಡೋದು. ಅಂದರೆ ಇವಾಗ ಒಂದು 10 ಐಟಮ್ ಬೇಕಿರುತ್ತೆ, 10 ಐಟಮ್ಗೆ 10 ಅಂಗಡಿ ಸುತ್ತೋದ್ರ ಬದಲು ಒಂದೇ ಅಂಗಡಿಲಿ ಎಲ್ಲ ಸಿಗುತ್ತೆ ಅಂತಂದರೆ ಎಲ್ಲ ನಲ್ಲೇ ತೊಗೊಂಡ್ಬಿಡ್ತಾರಲ್ಲ. ಸೊ ನಾವು ಅದಕ್ಕೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಒಂದೇ ಅಂಗಡಿಗೆ ಬಂದುಬಿಟ್ಟು ಎಲ್ಲ ತೊಗೊಂಡೋಗ್ಬಂದ ಅಂತ ಡಿಸೈಡ್ ಮಾಡಿ ನಮ್ಮ ಮಾವನ್ನ ಕಳಿಸ್ಬಿಟ್ಟಿದ್ದೀನಿ. ನಮ್ಮ ಮಾವ ಹೋಗ್ಬಿಟ್ಟು ಇವಾಗ ಇರೋ ಬರೋದೆಲ್ಲ ಕಟ್ಟಾಕ್ಸ್ಕೊಂಡ್ಬಂದ್ಬಿಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಹಂಗೆ ಒಂಚೂರು ಅವ್ರದ್ದೇನೋ ಸ್ವಲ್ಪ ಕೆಲಸ ಐತೆ. ಆ ಕೆಲಸನ ಮುಗಿಸ್ಕೊಂಡು ಕಟ್ಸಿರೋ ಐಟಮ್ ಎಲ್ಲ ಎತ್ಕೊಂಡು ಸೀ ಅಂತ ಮನೆಗೆ ಹೋಗ್ಬಿಡೋಣ ಗೈಸ್. ನಮ್ಮ ಮಾವ ಲಿಸ್ಟಲ್ಲಿ ಇದ್ದಿದ್ದು ಚೀಟಿಲಿ ಇದ್ದಿದ್ದು ಐಟಮ್ ಎಲ್ಲ ತಗೊಂಡು ಬಂದೇ ಬಿಟ್ಟೈತೆ. ಫುಲ್ ತಂದ್ಬಿಟ್ಟ ಮಾವ ಎಲ್ಲ ತಂದ್ಬಿಟ್ಟ. ಚೀಟಿಲಿದ್ದಾವ ಹೂವುಗಳು ತಗೊಂಡಿಲ್ವಾ? ಬಾಳೆಹಣ್ಣವೆಲ್ಲನೂ ಅವರು ಇವ್ರು ಸಂತೋಣ ಬರ್ಕೊಟ್ಟಿದ್ದು ಹಂಗೆ ಕಳ್ಸೈತಮ್ಮ. ನಮಗೆ ಹೋಮದ ಅಂಗಡಿ ಯಾವ್ದು ಅದು ಬರ್ಕೋಬೇಕು, ಸಂತೆ ಸಾಮಾನು ಯಾವ್ದು ಬೇಕೋ ಅದು ಬರ್ಕೋಬೇಕು. ಈಗ ಯಾವ್ಯಾವ ತಂದಿಲ್ಲ? ಹೂವು ಹಣ್ಣು ತಂದಿಲ್ವ ಅಷ್ಟೇ? ಬಿಡಿ ಹೂವು, ತುಳಸಿ ಹೂವು 5 ಮಾರು. ಈಗ ಎಲ್ಲೋಡಿ ಏನು ಹೇಳು ಹಿಂಗೆ ಯೂಟರ್ ನೋಡಿ ಅಣ್ಣ ಗೈಸ್. ಅಲ್ಲಿಂದ ಎಲ್ಲಿಗೆ ಬಂದು ನಮ್ಮ ಮಾವ ಹೂವು ತರಕ್ಕೆ ಅಂತ ಕೇಳ್ತು. ಹೂವು ಗೈಸ್ 80-100 ರೂಪಾಯಿ ಅಂತೆ. ಇದಕ್ಕೆ ನಮ್ಮ ಮಾವ ಅಲ್ಲಿ ಇನ್ನೊಂದು ಅಂಗಡಿ ಕೇಳಕ್ಕೆ ಅಂದ್ಬಿಟ್ಟು ಹೋಗೈತೆ.
₹80-100 ಅಂತಂದ್ರೆ ಏನು ಗೈಸ್ ಇಷ್ಟೊಂದು ಕಾಸ್ಟ್ಲಿ ಹೂವು ನೆಕ್ಸ್ಟ್ ಲೆವೆಲ್ ಕಾಸ್ಟ್ಲಿ ಆಗ್ಬಿಡೈತಪ್ಪ. ಅದು ಸಾಮಾನ್ಯ ಹೂವನೇ. ಎಲ್ಲಿಂದ ಪೂಜೆ ಗೀಜೆ ಮಾಡಿಸೋದು, ಎಲ್ಲಿಂದ ಹಬ್ಬಗಳು ಮಾಡೋದು ಅಲ್ಲ. ರೈತರುಗಳಿಗೂ ಕಷ್ಟ ಇರ್ತದೆ, ಬೆಳ್ದಿ ಕಟ್ಟಿ ಮಾರೋರಿಗೆ ಇಲ್ಲ ಅಂತಲ್ಲ, ಬಟ್ ಅಂದರೂ ರೇಟ್ ತುಂಬ ಜಾಸ್ತಿ ಐತಲ್ವ. ₹80 ₹100. ಸೊ ಬನ್ನಿ ನೋಡೋಣ, ಇವ್ರು ತಗೊಂಬರ್ತಾರ ಇಲ್ಲ ಅಂದರೆ ಬೇರೆ ಕಡೆಗೆ ಹೋಗ್ಬೇಕಾ ನೋಡೋಣ. ಇಲ್ಲಿ ಐತೆ ಗೈಸ್, ಇಲ್ಲೆಲ್ಲ ಐತೆ ನೋಡಿ. ಇಲ್ಲೂ ಐತೆ, ಅಲ್ಲೂ ಐತೆ, ಇಲ್ಲೇ ಪಕ್ಕದಲ್ಲೂ ಐತೆ, ಇಲ್ಲೂ ಐತೆ, ಅಲ್ಲೂ ಐತೆ, ಐತೆ. ಯಾವ ಅಂಗಡಿಲಿ ಬೇಕು ಆ ಅಂಗಡಿಲಿ ತಗೋಬೋದು. ಫೈನಲಿ ನಮ್ಮ ಮಾವ ಹೂವು ತಗೊಂಬತ್ತು. ಇದ್ಯಾವುದು ಇದು? ಈ ಬ್ಯಾಗ್ಗಳಿಗೆ ಹಾಕ್ಬಿಡು. ಇದೇ ತಂದಿದ್ದು ಮನೆಯಿಂದ ಗೈಸ್. ಫೈನಲಿ ನಮ್ಮ ಮಾವ ಹೂವು ತಗೊಂಬತ್ತು. ಎಷ್ಟು ತಗೊಂಡ? ₹90. ಓಹೋ ಗೈಸ್, ₹90. ನಾವು 5 ಮಾರು ತಗೊಂಡಿದ್ದೀವಿ. 5 ಮಾರು ತಗೊಂಡ್ರು ಕಮ್ಮಿ ಹಾಕೊಡಲ್ಲ ಅಂತ ಅಂದ್ಬಿಟ್ಟು ₹90 ಹಾಕ್ಕೊಟ್ಟವ್ರೆ. ₹90 ಅಂತಂದ್ರೆ 95, 45, ₹450 ಆಯಿತು ಬರೀ 5 ಮಾರು ಹೂವಾಗೆ. ಟೂ ಕಾಸ್ಟ್ಲಿ ಏನೋ. ಇಲ್ಲಿಂದ ಹೂವು ತಗೊಂಡು ನಾವೀಗ ಬಾಳೆಹಣ್ಣು ತಗೊಳಕ್ಕೆ ಬಂದಿದ್ದೀವಿ. ಬಾಳೆಹಣ್ಣು kg ₹60 ₹70 ಇರಬೇಕು. ನಮ್ಮ ಮಾವ ಅಲ್ಲಿ ನೋಡಿ 5 ಚಿಪ್ ಬಾಳೆಹಣ್ಣು ಬೇಕಿತ್ತು ಅಂತ ಹೇಳಿದ್ರಂತೆ ಪೂಜಾರಿಗಳು. ಸೊ ಅದಕ್ಕೆ ಒಂದು 5 ಚಿಪ್ ಬಾಳೆಹಣ್ಣು ಇದೆಲ್ಲ ತೊಗೊಂಡಾಯಿತು. ಸೊ ಐಟಮ್ ಎಲ್ಲ ತೊಗೊಂಡಾಗೈತೆ. ಅಲ್ಲಿ ತುಳಸಿ ಹೂವು ಮತ್ತು ಎಲೆ ಅಡಿಕೆ ಅದು ಇದು ಎಲ್ಲ ಹೇಳಿದರು. ಸೊ ಅದೆಲ್ಲ ತಗೊಂಡಾಯ್ತು. ಈಗ ಫೈನಲಾಗಿ ಬಾಳೆಹಣ್ಣು ತೊಗೋಬೇಕಿತ್ತು. ಸೊ ಬಾಳೆಹಣ್ಣು ತಗೊಳಕ್ಕೆ ನಮ್ಮ ಮಾವ ಬಂದಾಯಿತು, ತಗೊಂಬಂತು ಗೈಸ್. ಎಷ್ಟು ಮಾವ kg? ₹30. ₹60 ಹೇಳು. ನಾನು ಇದೇನಪ್ಪ ₹30 ಅಂದ್ರೆ ಶಾಕ್ ಆಯ್ತು ನನಗೆ. ಪಚ್ಚಬಳೆ 35 ಪಚ್ಚಬಳೆ. ಅಲ್ಲಿ 40 ಊರಲ್ಲಿ, 40 ಊರಲ್ಲಿ. ಇಲ್ಲೂ 40. ₹30. ಅದೇ ಇಲ್ಲೇ ತಗೋಬೋದಿತ್ತು ಆರಾಮಾಗಿ. ಕೇಳು ಇಲ್ಲ, ನೆನ್ನೆ ತಂದ್ಬಿಟ್ಟೆ ನಾನು. ಗೈಸ್ ಇಲ್ಲಿ ಪಚ್ಚಬಳೆ ₹30, ಏಲಕ್ಕಿ ₹60. ಸೊ ಎಲ್ಲ ಐಟಮ್ ತಗೊಂಡಾಯ್ತು ಗೈಸ್. ಸೊ ಈಗ ಏನಿದ್ರು ಸೀದಾ ಮನೆಗೆ ಹೋಗೋದೆ ಗೈಸ್. ಫೈನಲಿ ನಮ್ಮ ಅಮ್ಮ ಹೇಳಿದ ಐಟಮ್ ಎಲ್ಲ ತಂದ್ಬಿಟ್ಟು ಇಲ್ಲಿ ಇಟ್ಟಾಯ್ತು. ಮೇಡಮ್ ಅವರೇ, ನೀವು ಹೇಳಿದ್ದೆಲ್ಲ ತಂದು ಇಕ್ಕೈತೆ. ಅವರು ಸ್ವಾಮೀಜಿಗಳು ಬಂದಮೇಲೆ ಅದೇನೇನು ಮಾಡಿಸ್ಕೊಬಿಡಿ ಗೈಸ್. ನೋಡಿ, ನಾವು 12 ಗಂಟೆಲಿ ಹೋದರು, 4:15 ಬಂದಿದ್ದೀವಿ. 4:15 ಬಂದು ಈಗ ಊಟ ಮಾಡ್ದೆ ನಾನು ನಮ್ಮ ಮಾವ ಜೊತೇಲಿ. ನಮ್ಮ ಮಾವ ಇವಾಗ ಹೋಗ್ತೈತೆ ನೋಡಿ. ಬಾಯ್ ಮಾವ. ನಮ್ಮ ರಮೇಶ್ ಅಣ್ಣವರು ಇಲ್ಲೇ ಬಂದವ್ರೆ ಗೈಸ್. ಇದು ಫಿನಿಶಿಂಗ್ ಚೆನ್ನಾಗಿ ಮಾಡವ್ರೆ. ಇಷ್ಟ ಆಯ್ತೇನಮ್ಮ ಫಿನಿಶಿಂಗು? ಸೂಪರಾ ಗೈಸ್. ಅಂದ್ರೆ ಫಿನಿಶಿಂಗ್ ಕ್ರೇಜಿಯಾಗಿ ಮಾಡೋರು. ಅಲ್ಲಿ ನೋಡಿ, ಅಂದ್ರೆ ಯಾವುದೋ ಒಂದು ನಾಯಿ ಕಾಲಿಗೆ ಬಿಡೈತಿ ಗೈಸ್. ಹೆಜ್ಜೆ ಇಕ್ಕೇ ಬಿಟ್ಟೈತೆ. ಬನ್ನಿ ಕೆಳಗಡೆಯಿಂದ ತೋರಿಸ್ತೀನಿ ನಿಮಗೆ. ಅಲ್ಲಂತೂ ಹೋಗಿ ಐಟಮ್ ತರೋಷ್ಟೊಳಗೆ ಗೈಸ್ ಸಾಕಾಗೋಯ್ತು. ನಾನಂತೂ ಗಾಡಿ ಒಳಗೆ ಕೂತಿದ್ದೆ. ನಮ್ಮ ಮಾವನೇ ಪಾಪ ಎಲ್ಲ ಕಡೆ ಓಡಾಡ್ಕೊಂಡು ಹೋಗ್ತಾಂಬಂತು. ನೋಡಿ ಈ ಥರ ಒಂದೈತಿ. ಇಲ್ಲೊಂದು ಚೇಂಬರು, ಅಲ್ಲೊಂದು ಚೇಂಬರು. ಸೊ ಅದಕ್ಕೆ ಅದು ಎರಡಕ್ಕೂ ಗ್ಯಾಪ್ ಬಿಟ್ಬಿಟ್ಟು ಅದ್ರ ಮೇಲೆ ಏನಾರು ಮುಚ್ಚಬೇಕು. ನೋಡಿ ಇಲ್ಲಿಂದ ಇದಿಷ್ಟು ಫಿನಿಶಿಂಗ್. ಇದರಿಂದ ಜಾಸ್ತಿ ನೀರು ಈ ಕಡೆಗೆ ಬರಬಾರ್ದು ಅಂತ ಅಂದ್ಬಿಟ್ಟು ಇಲ್ಲೊಂದು ಕಟ್ಟವ್ರೆ. ಅದ್ರ ಮುಂದಕ್ಕೆ ಹೀಗೆ ಫಿನಿಶಿಂಗ್ ಮಾತ್ರ ಕ್ರೇಜಿಯಾಗಿ ಬಂದೈತೆ. ಇಷ್ಟು ಟೈಮ್ ಹೆಂಗೆ ಹೋಗ್ತೈತೆ ಅನ್ನೋದೇ ಗೊತ್ತಾಗ್ತಲ್ಲ ನನಗಂತೂ. ನೋಡಿ ಗೈಸ್, 4:15 ಆಗೋಯ್ತಾಗಲೇ. ಸೊ ಈಗ ಹೋಗ್ಬಿಟ್ಟು ಸ್ಟ್ರೀಮಿಗೆ ಕೂತ್ಕೋಬೇಕು. ಅವ್ರು ಎಷ್ಟೊತ್ತು 6 ಗಂಟೆಗೆ ಬರ್ತೀನಿ ಅಂತ ಹೇಳವ್ರಾ? ಓಕೆ. ಸೊ ಅವರು ಮೈಟ್ ಬಿ ನಾನು ಸ್ಟ್ರೀಮಲ್ಲಿ ಇರೋಂಗೆ ಬರ್ತಾರೆ. ನಾನು ಸ್ಟ್ರೀಮಲ್ಲಿ ಇರೋಂಗೆ ಬಂದಮೇಲೆ ಎಲ್ಲೇ ಹಾಕೋದಿಲ್ಲ ಹೋಮ. ಸೊ ಈ ಜಾಗದಲ್ಲಿ ಹೋಮಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾರೆ. ಸೊ ಬನ್ನಿ, ಅವ್ರು ಬಂದಮೇಲೆ ಏನೇನೆಲ್ಲ ಡೆಕೋರೇಟ್ ಮಾಡ್ತಾರೆ ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಹೋಗ್ಬಿಟ್ಟು ಸ್ಟ್ರೀಮ್ ಮುಗಿಸ್ಕೊಂಬರ್ತೀನಿ. ಸ್ವಲ್ಪ ಸುಸ್ತಾಗ್ತೈತಿ. ಅಲ್ಲಿಂದ ಹೋಗ್ಬಿಟ್ಟು ಹಂಗೆ ಬಂದ್ಬಿಟ್ಟು ಸೀದಾ ಊಟ ಮಾಡಿದೆ. ಸೊ ಈಗ ಒಂಚೂರು ರೆಸ್ಟ್ ಮಾಡಿಬಿಟ್ರೆ ನೆಮ್ಮದಿ. ಬಾಯ್. ಹೊಟ್ಟೆ ಬಂದಿದೆ ನಮ್ಮ ಅಮ್ಮ ಟೆಸ್ಟ್ ಮಾಡ್ತೈತೆ ಹೊಟ್ಟೆ ಬಂದೈತಿ ಅಂತ. ಗೈಸ್, ನಾನು ಸ್ಟ್ರೀಮಿಂಗ್ ಮುಗಿಸ್ಕೊಂಡು ಆಚೆಗೆ ಬಂದ್ಬಿಟ್ಟು ಇಲ್ಲೆಲ್ಲ ಸೆಟಪ್ ಆಗಿರ್ತದೆ ಹೋಮಕ್ಕೆ ಅಂತ ನೋಡಿದ್ರೆ ಇಲ್ಲೇನೂ ಆಗೇ ಇರಲಿಲ್ಲ. ಏನಕ್ಕೆ ಅಂತಂದರೆ ಅವರು ಪೂಜಾರಿ ಸ್ವಾಮಿಗಳು ಸ್ವಲ್ಪ ಏನೋ ಕೆಲಸ ಐತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗನೆ ಬರ್ತೀನಿ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಬೆಳಿಗ್ಗೆಗೆ ಏನೇನು ಹೋಮಕ್ಕೆಲ್ಲ ಬೇಕಾಗಿತ್ತಲ್ಲ, ಸೊ ಅದಕ್ಕೆಲ್ಲ ಇಟ್ಕೆ ಮರಳು ಸಿಗಲಿಲ್ಲ ಅಲ್ಲಿ. ಸೊ ಎಮ್ಸಂಡೆ ಇತ್ತು, ಅದನ್ನೇ ತೊಗೊಂಬಂದವ್ರೆ. ಅದ್ರ ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಎಲ್ಲ ತೊಗೊಂಬಂದವ್ರೆ. ಬೇವಿನ ಸೊಪ್ಪೆಲ್ಲ ತಂದರು. ಬೇವಿನ ಸೊಪ್ಪು ಏನೋ ತಂದರು ಬೇಯಿಸುತ್ತಾನೆ. ಇಲ್ಲ ಬರೀ ಮಾವಿನ ಸೊಪ್ಪು ಅಂತ ಅನಿಸುತ್ತೆ. ಸೊ ಮಾವಿನ ಸೊಪ್ಪು, ಇಟ್ಕೆ, ಮಣ್ಣು ಎಲ್ಲ ತಂದು ಇಟ್ಟಿದ್ರು. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ ಮುಗಿದು ಬರೋಷ್ಟೊಳಗೆ ಎಲ್ಲ ಫುಲ್ ಸೆಟಪ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಏನೂ ಆಗಿರಲಿಲ್ಲ. ಆಮೇಲೆ ಅಮ್ಮಂಗೆ ಕೇಳಿದ್ದಕ್ಕೆ ಅಮ್ಮ ಹಂಗಂದ್ರು, ಅವರು ಏನೋ ಕೆಲಸ ಐತಿ ಅಂತ ಅಂದ್ಬಿಟ್ಟು ಬರೋಕ್ಕಾಗಲಿಲ್ಲ. ಸೊ ನಾಳೆ ಬೆಳಿಗ್ಗೆ ಬೇಗನೆ ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾರಂತೆ. ಅದಕ್ಕೆ ಮೆಟೀರಿಯಲ್ ಎಲ್ಲ ತರಿಸಿಟ್ಟಿರಿ ಅಂತ ಹೇಳಿದರು. ಸೊ ತರಿಸಿಟ್ಟಿದ್ದೀವಿ ಅಂತಂದರು. ಸೊ ಮೈಟ್ ಬಿ ನಾನು ಪಾಸಿಬಲ್ ಇದ್ದರೆ ನಾಳೆ ಪೂಜೆಗೆ ಇರ್ತೀನಿ, ಇಲ್ಲ ಅಂತಂದರೆ ಇರೋಕ್ಕಾಗಲ್ಲ. ಸೊ ನಾಳೆ ಸ್ವಲ್ಪ ಹೊರಗಡೆ ಹೋಗೋದೈತೆ ನನಗೆ. ಸೊ ಅರ್ಲಿ ಮಾರ್ನಿಂಗೆ ನಾನು ಹೋಗಬೇಕು. ಇವರು ಅರ್ಲಿ ಮಾರ್ನಿಂಗ್ ಪೂಜೆ ಇಟ್ಕೊಂಡವ್ರೆ ಅರೌಂಡ್ 6 o'clockಗೆಲ್ಲ. ಸೊ ನೋಡಬೇಕು ಹೆಂಗಾಗುತ್ತೆ ಏನು ಅಂತ. ಇದ್ದರೆ ನಿಮಗೆ ಎಲ್ಲ ತೋರಿಸ್ತೀನಿ, ಇಲ್ಲ ಅಂತಂದರೆ ಸ್ವಲ್ಪ ಆ ಕೆಲಸ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಸೊ ಹಂಗಾಗಿ ಹೋಗ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಗೈಸ್, ನಿಮಗೆಲ್ಲ ಗೊತ್ತು, ಇವತ್ತು ನಾವು ಇಲ್ಲಿ ಮನೆ ಮುಂದೆ ಕಾಂಕ್ರೀಟಿಂಗ್ ಹಾಕ್ಸಿದ್ದು ಅಂತ ಅಂದ್ಬಿಟ್ಟು. ನೋಡಿ, ನಮಗೆ ಕಾಂಕ್ರೀಟ್ಗೆ ಕ್ಯೂರಿಂಗ್ ಮಾಡೋಕ್ಕೆ ಕಷ್ಟನೇ ಆಗಬಾರ್ದು ಅಂತ ಅಂದ್ಬಿಟ್ಟು ಮಳೆನೇ ಹೋಯ್ತೈತೆ.
ಸೊ ನೋಡಿ ಇಲ್ಲಿ ಇವತ್ತು ಹಾಕಿಸ್ತಾ ಕಾಂಕ್ರೀಟು ಹೆಂಗೋ ನೀಟಾಗಿ ಫುಲ್ ಒಂದು ಕೋಟ್ ಆಫ್ ಕ್ಯೂರಿಂಗೇ ಆಗೋಗುತ್ತೆ ಇವಾಗ. ಮಳೆರಾಯ ಥ್ಯಾಂಕ್ ಯು ಸೋ ಮಚ್. ಅಯ್ಯಯ್ಯೋ ಆ್ಯಂಡ್ ಗೈಸ್ ಇದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಈ ಲೈಟ್ ಕಂಬದಲ್ಲಿ ಬಲ್ಪ್ ಹಾಳಾಗ್ಬಿಟ್ಟೈತೆ ಅಂತ. ನಾನೇನು ಅಂದ್ಕೊಂಡೆ ಅಂತಂದರೆ ಬಲ್ಪ್ ಹಾಳಾಗ್ಬಿಟ್ಟೈತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಮರ್ತೇ ಹೋಗಿತ್ತು. ಇಡೀ ಊರಿಗೂರೇ ಕರೆಂಟ್ ಇಲ್ಲ ಅಂತಂದರೆ ಇದಕ್ಕೊಂದಕ್ಕೆ ಹೆಂಗೆ ಸೆಪ್ರೇಟಾಗಿ ಬಂದ್ಬಿಡ್ತದೆ ಅಲ್ವಾ, ಎಂಥ ಡಂಬ್ ನೋಡಿ ನಾನು. ಸೊ ಈ ಥರ ಇತ್ತು ಗೈಸ್ ನಮ್ಮ ನಾಳೆ ಪೂಜೆಗೆ ಪ್ರಿಪ್ರೇಷನ್ಸ್ ಪ್ಲಸ್ ಇವತ್ತು ಕಾಂಕ್ರೀಟಿಂಗ್ ಹಾಕ್ಸಿದ್ದು. ಸೊ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಸದ್ಯ ಹೆಂಗೋ ಮಳೆ ನಾವು ಕಾಂಕ್ರೀಟಿಂಗ್ ಹಾಕಿದ ಮೇಲೆ ಬರ್ತೈತೆ. ಸೊ ಅದಿನ್ನ ಒಳ್ಳೆ ವಿಷಯ. ಇಲ್ಲ ಅಂತಂದರೆ ಇದೆಲ್ಲ ಸಿಕ್ಕಾಪಟ್ಟೆ ಫುಲ್ ಹಾಳಾಗ್ಬಿಟ್ಟಿರ್ತಿತ್ತು. ಆ್ಯಂಡ್ ಹಂಗೂ ಸಣ್ಣ ಪುಟ್ಟ ಅಲ್ಲೆಲ್ಲ ಹೆಜ್ಜೆ ಹಾಕ್ಬಿಟ್ಟವ್ರೆ. ಅಲ್ಲೂ ಹೆಜ್ಜೆ ಎಲ್ಲಿ ನಾಯಿ ಓಡಾಡೋದೆಲ್ಲ ಆಗೈತೆ. ಸೊ ದಟ್ಸ್ ಓಕೆ, ಪರವಾಗಿಲ್ಲ. ಸೊ ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯಾರು ನನಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.